ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ ಗರಿಗರಿಯಾಗಿ ಖಾರವಾದ ನಿಪ್ಪಟ್ಟು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ. ನಿಪ್ಪಟ್ಟು ಮಾಡೋದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಅರ್ಧ kg ಅಷ್ಟು ಅಕ್ಕಿ ಹಿಟ್ಟನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ನಿಪ್ಪಟ್ಟಿಗೆ ಯಾವುದೇ ರೀತಿ ಮೈದಾ ಸೇರಿಸ್ತಾ ಇಲ್ಲ. ನಾನು ಅಕ್ಕಿ ಹಿಟ್ಟಲ್ಲಿ ಮಾತ್ರ ಇದನ್ನು ಮಾಡ್ತಾ ಇದ್ದೀನಿ. ಅರ್ಧ kg ಅಕ್ಕಿ ಹಿಟ್ಟಿಗೆ ಒಂದು 100 ಗ್ರಾಮಷ್ಟು ಹುರಿಗಡಲೆನ ತೊಗೊತಾ ಇದ್ದೀನಿ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪೌಡರ್ ಮಾಡಿಕೊಂಡು ಬರಬೇಕಾಗುತ್ತೆ. ನೋಡಿ, ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ನಾನು ಅಕ್ಕಿ ಹಿಟ್ಟಿನೊಂದಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಅದೇ ಜಾರಲ್ಲಿ ಖಾರಕ್ಕನುಸಾರವಾಗಿ ಒಂದು 50 ಗ್ರಾಮ್ನಷ್ಟು ರೆಡ್ ಚಿಲ್ಲಿ ತೊಗೊತಾ ಇದ್ದೀನಿ. ಒಣಮೆಣಸಿನ್ಕಾಯಿನ ತೊಗೊಂಡು ಅದ್ರ ಜೊತೆಗೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಂದು 5 ರಿಂದ 6 ಸ್ಪೂನಷ್ಟು ಹುರಿದು ಚಿಪ್ಪೆ ತೆಗೆದಿರೋಂಥ ಕಡಲೆ ಬೀಜನೂ ಸಹ ಸೇರಿಸ್ಕೊತಿದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ನಾವು ರುಬ್ಕೊಬರಬೇಕು. ಇದನ್ನು ಪೌಡ್ರ್ ಥರ ಮಾಡಬಾರ್ದು. ನೋಡಿ, ಈ ರೀತಿ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಿಪ್ಪಟ್ಟು ತಿನ್ನೋವಾಗ ಅವಾಗವಾಗ ಕಡಲೆ ಬೀಜ ಕರಿಬೇವಿನ ಸೊಪ್ಪೆಲ್ಲ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದ್ರ ಜೊತೆಗೇ ಒಂದು ಸ್ವಲ್ಪ ನಾನು ಓಮ್ ಕಾಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಜೀರಿಗೆನೂ ಸಹ ನಾವು ಸೇರಿಸ್ಕೋಬೇಕಾಗುತ್ತೆ. ಎಳ್ಳನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನು ಎಳ್ಳನ್ನು ಇಲ್ಲಿ ಸೇರಿಸ್ತಾ ಇಲ್ಲ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಾದಿರೋಂಥ ಬಿಸಿ ಎಣ್ಣೆನ ಸೇರಿಸ್ಕೋಬೇಕು. ನಾನು ಇಲ್ಲಿ 1 ಸೌಟಿನಷ್ಟು ಬಿಸಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಎಣ್ಣೆ ಮತ್ತು ಹುರಿಗಡಲೆ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಪೌಡರ್ನ ತೊಗೊಂಡು ಕೈಯಲ್ಲಿ ಹಿಡಿದು ನೋಡಿದ್ರೆ ಈ ಥರ ಉಂಡೆ ಕಟ್ಟಬೇಕು. ಆ ರೀತಿ ನೀವು ಚೆನ್ನಾಗಿ ಎಣ್ಣೆನ ಮಿಕ್ಸ್ ಮಾಡಿರಬೇಕಾಗತ್ತೆ. ಈಗ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ನೀರು ಒಟ್ಟಿಗೆ ಹಾಕ್ಕೋಬಾರ್ದು. ಒಟ್ಟಿಗೆ ಹಾಕ್ಕೊಂಡ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಈ ರೀತಿ ನೋಡಿಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ತೆಗೆದು ಉಂಡೆ ಕಟ್ಬಿಟ್ಟು ನಾವು ತಟ್ಟೋ ರೀತಿ ಇರಬೇಕು. ಆ ರೀತಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ನೋಡಿ, ಹಿಟ್ಟನ್ನ ತೊಗೊಂಡು ಸ್ವಲ್ಪ ನಮಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ಒಂದು ಕವರ್ ತೊಗೊಂಡು ಕವರ್ಗೆ ಎಣ್ಣೆನ ಸವರ್ಬಿಟ್ಟು ಅದ್ರ ಮೇಲೆ ನಾವು ನಿಪ್ಪಟ್ಟನ್ನು ತಟ್ಕೋಬೋದು. ನೀವು ಬಾಳೆ ಎಲೆ ಮೇಲೆ ಬೇಕಾದ್ರೂ ಇದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ನಮ್ಗೆ ಯಾವ ರೀತಿ ಸೈಜ್ ಬೇಕೋ ಅದಕ್ಕನುಸಾರವಾಗಿ ತುಂಬಾ ತೆಳ್ಳ ಇರಬಾರ್ದು, ಅದೇ ರೀತಿ ತುಂಬ ಮಂದನೂ ಇರಬಾರ್ದು, ಮೀಡಿಯಮ್ ಆಗಿ ಇದನ್ನು ತಟ್ಕೋಬಹುದು. ಈ ರೀತಿ ತಟ್ಟೋದಕ್ಕಿನ್ನೂ ಇನ್ನೊಂದು ಐಡಿಯಾ ಏನಂತಂದರೆ, ನೋಡಿ, ಈ ಥರ ಒಂದು ದೊಡ್ಡ ಕವರ್ ತೊಗೊಂಡು ಎಣ್ಣೆನ ಚೆನ್ನಾಗಿ ಸವರ್ಬಿಟ್ಟು ನೋಡಿ, ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿ ನಾವು ಉಂಡೆನ ಮಾಡಿಕೊಂಡು ಚಪಾತಿ ಲಟ್ಟಿಸ್ತೀವಲ್ಲ, ಆ ಲಟ್ಟಣಿಗೆ ಮೂಲಕನೂ ನಾವು ಇದನ್ನು ಲಟ್ಟಿಸ್ಕೋಬಹುದು. ಇದು ಸ್ವಲ್ಪ ಫಾಸ್ಟಾಗಿ ನಮಗೆ ತಟ್ಟೋ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ, ಈ ರೀತಿ ಲಟ್ಟಣಿಗೆಲಿ ಸ್ಮೂತಾಗಿ ನಾವು ಈ ಥರ ಲಟ್ಟಿಸ್ಕೋಬೇಕು. ತುಂಬಾ ತೆಳ್ಳಕ್ಕಾಗಬಾರ್ದು, ಅದೇ ರೀತಿ ತುಂಬ ಮಂದನೂ ಇರಬಾರ್ದು. ಆ ರೀತಿ ಹದವಾಗಿ ನೋಡಿಕೊಂಡು ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ. ಈಗ ಒಂದು ಗ್ಲಾಸ್ನ ಸಹಾಯದಿಂದ ಇದನ್ನು ನಾವು ನಮಗೆ ಯಾವ ರೀತಿ ಸೈಜ್ ಬೇಕೋ ಅದಕ್ಕೆ ಅನುಸಾರವಾಗಿ ಗ್ಲಾಸ್ನ ತಗೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಸ್ವಲ್ಪ ಚೂಪಾಗಿರೋವಂಥ ಗ್ಲಾಸ್ನ ತಗೊಂಡು ಅಥವಾ ಕಪ್ನ ತಗೊಂಡು ನೀವು ಈ ರೀತಿ ಕಟ್ಗಳನ್ನ ಹಾಕ್ಕೊಂಡ್ರೆ ಒಂದೇ ಶೇಪಲ್ಲಿ ಒಂದೇ ಸೈಜಲ್ಲಿ ಎಲ್ಲನೂ ನಮಗೆ ನಿಪ್ಪಟ್ಟು ರೆಡಿ ಆಗುತ್ತೆ. ಉಳಿದಿರೋಂಥ ಹಿಟ್ಟನ್ನು ಮತ್ತೆ ಅದೇ ರೀತಿ ನಾವು ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಣಿಗೆ ಮೂಲಕ ಲಟ್ಕೋಬೋದು. ನೋಡಿ, ಈ ರೀತಿ ತುಂಬಾ ತೆಳ್ಳಗಿರಬಾರ್ದು, ತುಂಬ ಮಂದಕ್ಕೂ ಇರಬಾರ್ದು. ಆ ರೀತಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಈಗ ರೆಡಿ ಆಯಿತು. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಚಕ್ಲಿ ಮಾಡಿರೋ ಎಣ್ಣೆಯಲ್ಲೇ ಇದನ್ನು ಸಹ ಮಾಡ್ತಾಯಿದ್ದೀನಿ. ಮತ್ತು ಚಕ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಆ ವಿಡಿಯೋನೂ ಸಹ ಖಂಡಿತ ನೋಡಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹೈ ಫ್ಲೇಮಲ್ಲಿ ಇದ್ದಾಗಲೇ ನಾವು ಇದನ್ನು ಹಾಕ್ಕೊಂಡು
ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ತುಂಬ ಮಂದ ಇದ್ದರೆ ತುಂಬ ಲೇಟ್ ಆಗುತ್ತೆ, ತುಂಬ ತೆಳ್ಳ ಇದ್ದರೆ ಒಡೆದೋಗ್ಬಿಡುತ್ತೆ. ಅದರಿಂದ ನಾವು ಮೀಡಿಯಮ್ ಸೈಜಲ್ಲಿ ನಿಪ್ಪೊಟ್ಟನ್ನ ಬೇಯಿಸ್ಕೋಬೇಕು. ನಾವು ಆ ನೊರೆ ಎಲ್ಲ ಹೋದ್ಮೇಲೆ ತೆಗೆದ್ರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಎಣ್ಣೆಯಲ್ಲಿ ನಾವು ಹಾಕಿದ ಕೂಡಲೇ ಉಂಟಾಗೋ ಎಣ್ಣೆಯಲ್ಲಿ ನೊರೆ ಇರುತ್ತಲ್ಲ, ಆ ನೊರೆ ಎಲ್ಲ ಹೋದ್ಮೇಲೆ ಬೆಂದಿದೆ ಅಂತ ಅಂದ್ಬಿಟ್ಟು ಅರ್ಥ. ನೋಡಿ ಎಲ್ಲ ರೆಡಿ ಆಯಿತು. ತುಂಬಾ ಕ್ರಿಸ್ಪಿಯಾಗಿ ಖಾರವಾಗಿರೋ ನಿಪ್ಪೊಟ್ಟು ರೆಡಿಯಾಗಿದೆ. ಖಂಡಿತ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಸಹ ಟ್ರೈ ಮಾಡಿ, ಮತ್ತು ಮಕ್ಕಳಿಗೂ ಸಹ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.